ನೀವು ಯಾರಿಗಾದರೂ ಅತಿಯಾದ ಗೌರವ, ಪ್ರೀತಿ ಮತ್ತು ಮಹತ್ವ ಕೊಟ್ಟಷ್ಟು ಅವರು ನಿಮ್ಮನ್ನು ಅಷ್ಟೇ ಕಡಿಮೆ ಬೆಲೆ ಮಾಡುತ್ತಾರೆ. ಇದು ಈ ಕಾಲದ ರೀತಿ. ಅದಕ್ಕೆ ಹೇಳೋದು, ಮೊದಲು ನಿಮ್ಮ ಬೆಲೆ ಏನು ಅನ್ನೋದನ್ನ ನೀವು ಅರ್ಥಮಾಡಿಕೊಳ್ಳಿ. ಸ್ವತಃ ತನ್ನ ಮೌಲ್ಯ ಗೊತ್ತಿಲ್ಲದವನು ಇತರರಿಂದ ಗೌರವ ನಿರೀಕ್ಷಿಸುವುದು ವ್ಯರ್ಥ. ಇವತ್ತು ಜಗತ್ತು ಹೃದಯದಿಂದ ಅಲ್ಲ, ಬುದ್ಧಿಯಿಂದ ಸಂಬಂಧಗಳನ್ನು ನಿಭಾಯಿಸುತ್ತಿದೆ. ನಿನ್ನನ್ನು ಒಪ್ಪಿಕೊಳ್ಳದವನನ್ನು ಬಲವಂತವಾಗಿ ನಿನ್ನದಾಗಿಸಲು ಹೋಗಬೇಡ. ಇಂದು ನಿನ್ನ ಜೊತೆ ಇರುವವನು ನಾಳೆ ಪರನಾಗಬಹುದು. ನೆನಪಿಡಿ, ನೀನು ಯಾವ ಸಂಬಂಧದಲ್ಲಿ ನಿನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದ್ದೀಯೋ ಅದನ್ನು ಬಿಡುವುದು ಆರಂಭದಲ್ಲಿ ಕಷ್ಟ ಅನಿಸಬಹುದು, ಆದರೆ ಅದೇ ನಿನ್ನ ಗುಣಮುಖವಾಗುವ ಮೊದಲ ಹೆಜ್ಜೆ. ನಿಜವಾದವರು ಯಾವಾಗಲೂ ನಿನ್ನ ಮೌನದಲ್ಲೂ ನಿನ್ನನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಅವರಿಗೆ ನಿನ್ನ ಪದಗಳ ಅವಶ್ಯಕತೆ ಇರುವುದಿಲ್ಲ. ಜೀವನದಲ್ಲಿ ತಪ್ಪು ಜನರು, ತಪ್ಪು ಪರಿಸ್ಥಿತಿಗಳು ಇವೆಲ್ಲ ಬೇಕೇ ಬೇಕು. ಯಾಕಂದ್ರೆ ಅವೇ ನಿನ್ನನ್ನು ಮಾನಸಿಕವಾಗಿ ಬಲಿಷ್ಠನನ್ನಾಗಿ ಮಾಡುವುದು. ಯಾರೋ ನೀಡುವ 10 ಸಲಹೆಗಳಿಗಿಂತ ನಮಗೆ ಸಿಗುವ ಕಹಿ ಅನುಭವ ಕೊಡುವ ಪಾಠವೇ ದೊಡ್ಡದು. ಒಂದು ಮಾತು ನೆನಪಿರಲಿ, ನಿನ್ನನ್ನು ಪದೇ ಪದೇ ನಿರ್ಲಕ್ಷ್ಯ ಮಾಡಿದವರಿಗೆ ಮತ್ತೊಮ್ಮೆ ಅವಕಾಶ ಕೊಡಬೇಡ. ಏಕೆಂದರೆ ನಂಬಿಕೆ ಅನ್ನೋದು ಪ್ರೀತಿಗಿಂತಲೂ ಅಮೂಲ್ಯವಾದುದು. ಅದು ಒಮ್ಮೆ ಮುರಿದರೆ ಆ ಸಂಬಂಧ ಉಳಿದರೂ ಅದರ ಅರ್ಥ ಉಳಿಯೋದಿಲ್ಲ. ಯಾರಾದರೂ ನಿನ್ನ ಭಾವನೆಗಳನ್ನು ಅರ್ಥಮಾಡಿಕೊಳ್ಳದೇ ಇದ್ದರೆ ಅಲ್ಲಿ ನಿನ್ನ ಮಹತ್ವವೇ ಇಲ್ಲ ಅಂತ ಅರ್ಥ. ಒಂಟಿತನ ಬಂದಾಗ ಭಯಪಡಬೇಡ. ಆ ಒಂಟಿತನವೇ ನಿನ್ನೊಳಗೆ ಹೊಸ ಶಕ್ತಿ ಹುಟ್ಟಿಸುತ್ತದೆ. ಒಂದು ದಿನ ನಿನ್ನ ಆತ್ಮವಿಶ್ವಾಸವೇ ನಿನ್ನ ಬೆನ್ನಿಗೆ ನಿಂತುಕೊಳ್ಳುತ್ತದೆ. ಜೀವನ ಎಂಬುದು ಒಂದು ಸಮತೋಲನ. ಇಲ್ಲಿ ಪ್ರತಿ ಸಿಹಿಯ ಜೊತೆಗೆ ಕಹಿಯೂ ಇರುತ್ತದೆ. ನಿನ್ನದು ಅಂತ ಇರುವುದು ಯಾವತ್ತೂ ನಿನ್ನಿಂದ ದೂರ ಹೋಗೋದಿಲ್ಲ. ನಿನ್ನದಾಗದ್ದು ಯಾವುದು ಅಂದ್ರೆ ನೀನು ಎಷ್ಟು ಗಟ್ಟಿಯಾಗಿ ಹಿಡಿದರೂ ಅದು ನಿನ್ನ ಹತ್ತಿರ ಉಳಿಯೋದಿಲ್ಲ. ನಿನ್ನನ್ನು ನೋಯಿಸಿದವರಂತೆ ನೀನು ಯಾವತ್ತೂ ಆಗಬೇಡ. ಅವರಿಗೆ ಪ್ರತೀಕಾರದಿಂದ ಉತ್ತರ ಕೊಡಬೇಡ. ಬದಲಿಗೆ ನಿನ್ನ ಯಶಸ್ಸಿನಿಂದ ಉತ್ತರ ಕೊಡು. ನಿನ್ನ ಕರ್ಮವನ್ನು ಶುದ್ಧವಾಗಿರಿಸು. ನಿನ್ನ ಆತ್ಮಗೌರವವನ್ನು ಕಾಪಾಡು. ನೆನಪಿಟ್ಟುಕೋ, ಪ್ರತಿ ಕತ್ತಲ ಕಷ್ಟದ ನಂತರ ಯಶಸ್ಸಿನ ಸೂರ್ಯ ಉದಯವಾಗಿಯೇ ಆಗುತ್ತಾನೆ. ಧನ್ಯವಾದಗಳು.